ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಸ್ನೇಹಿತರೆ, ಇಂದು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮಗಾಗಿ ಒಂದು ಹೊಸದಾಗಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ವಿಡಿಯೋವನ್ನು ತಂದಿದ್ದೀನಿ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಏಕೆಂದರೆ ಈ ವಿಡಿಯೋದ ಮೂಲಕ ನಾನು ಈಗಾಗಲೇ ನಿಮಗೆ ಪಾಸಿಂಗ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೆ. ಆ ಪಾಸಿಂಗ್ ಕ್ವಶನ್ಸ್ಗಳನ್ನು ಬಿಟ್ಟು ಸೊ ಈ ಸಮಯದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸ್ಕೋರಿಂಗ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇಂಪಾರ್ಟೆಂಟ್ ಅಂತ ಓದ್ತೀರಿ ಅಂತನವರು ಸೊ ಖಂಡಿತವಾಗಿ ಈ ಕ್ವಶನ್ಸ್ಗಳನ್ನ ತಾವೆಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಬೋದು. ಇದು ಖಂಡಿತವಾಗಿ ನಿಮ್ಮ ಎಕ್ಸಾಮಿನೇಷನ್ಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಇಲ್ಲಿಯವರೆಗೆ ವಿಡಿಯೋವನ್ನು ನಮ್ಮಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ನಿಮಗಾಗಿ ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ಅವೆಲ್ಲವುಗಳನ್ನು ನೋಡಿ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ, ಅವುಗಳ ಬೆನಿಫಿಟನ್ನು ತಗೊಳ್ರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಶುರು ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಫಸ್ಟ್ ನೋಡೋಣ, ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಬೇಕು. ಇದನ್ನು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರೀತಾರೆ. ಓಕೆನಾ. ಸೊ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟರ್ಮ್ ಇತ್ತು. ಸೊ ಇಲ್ಲಿಂದ ನಿಮಗೆ ಭಾಳಷ್ಟು ಅಂಕಗಳನ್ನು ಬರ್ತವೆ. ಸೊ ಇದು ಕೂಡ ನಿಮಗೆ ಬರಬೇಕು. ಇದನ್ನು ನಿರೂಪಿಸಲಿಕ್ಕೂ ಕೂಡ ಕೇಳ್ಬೋದು, ಅಥವಾ ಸಮಟೈಮ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಡೈರೆಕ್ಟ್ 4 ಅಥವಾ 5 ಅಂಕಕ್ಕೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಬರಲಿಕ್ಕೂ ಕೂಡ ಕೇಳ್ತಾರೆ. ಇನ್ನೊಂದು ಪ್ರಮೇಯ ಬರ್ತದೆ, ಕೋ ನಿರ್ಧಾರಕ ಪ್ರಮೇಯ ಅಂತ ಕರೀತಾರೆ. ಸೊ ಏನಪ್ಪ ಕೋ ನಿರ್ಧಾರಕ ಪ್ರಮೇಯ ಅಂತಂದ್ರೆ, ಎರಡೂ ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ ಅನ್ನೋದನ್ನು ಸಾಧಿಸಲಿಕ್ಕೆ ಕೇಳ್ತಾರೆ. ಸೊ ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಇನ್ನೊಂದು ಬರ್ತದೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳ ಉದ್ದ ಸಮನೆ ಅಂತ ಸಾಧಿಸಿ ಅಂತಲೂ ಕೂಡ ಕ್ವಶನ್ಸ್ಗಳು ಬರ್ತವೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯ. 4 ಪ್ರಮೇಯದಲ್ಲಿ 2 ಪ್ರಮೇಯ ನಿಮಗೆ ಫಿಕ್ಸ್ ಆಗಿ ಕೇಳ್ತಾರೆ. ಆ ಪ್ರಮೇಯಗಳನ್ನು ನೀವು ಏನು ಮಾಡ್ಕೊಡ್ರಿ ಸ್ನೇಹಿತರೆ, ಚೆನ್ನಾಗಿ ಬೈಪಾಟ್ ಮಾಡ್ಕೊಡ್ರಿ. ಹೀಗೆ ಬೈಪಾಟ್ ಮಾಡ್ಕೊಡ್ರಿ, 7 ಮಾರ್ಕ್ಸ್ ನಿಮಗೆ ಫಿಕ್ಸ್ ಸಿಗ್ತದೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅಂತ ಸಾಧಿಸಿ ಅಂತಕ್ಕದ್ದನ್ನು ಕೂಡ ನಿಮಗೆ ಕೇಳ್ತಾರೆ. ಸೊ ಇದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಪ್ರಮೇಯ. 4ರಲ್ಲಿ 2 ಅಂತೂ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತದೆ. ಇನ್ನು ಗ್ರಾಫ್ ನೋಡ್ಕೊಡ್ರಿ. ಸೊ ಯಾವೆಲ್ಲ ನಿಮಗೆ ಗ್ರಾಫನ್ನು ಕೇಳಿದಾರೆ ಅಂದರೆ x + y = 4, x - y = 2, x + y = 3, 2x + y = 5, x + y = 5, y = x + 1. ಸೊ ಇವೆಲ್ಲ ನಿಮಗೆ ಏನಾದವಪ್ಪ ಅಂದರೆ ಗ್ರಾಫ್ ಕ್ವಶನ್ಸ್ ಇದ್ದಾವೆ. ಸೊ ಚೆನ್ನಾಗಿ ಇವುಗಳನ್ನು ನೀವು ಏನು ಮಾಡ್ಕೊಡ್ರಿ ಸ್ನೇಹಿತರೆ, ಬಿಡಿಸ್ಕೊಂಡು ಹೋಗಿ. ಇನ್ನು ಸರಾಸರಿಗಳನ್ನು ಲೆಕ್ಕಗಳನ್ನು ಯಾವ ಥರನಾಗಿ ಬರ್ತಾವೆ, CI ಮತ್ತು F ಕೊಟ್ಟು ಬಿಡಿಸ್ತಕ್ಕಂಥ ಸರಾಸರಿ. ಇಲ್ಲಿ 2 ಲೆಕ್ಕಗಳನ್ನು ಕೊಟ್ಟಿದ್ದೀವಿ. ಸೊ ಮಾಡೆಲ್ ಆಗಿರ್ತಕ್ಕಂಥ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಒಂದಂತನೂ ಕೂಡ ನಿಮಗೆ ಕೇಂದ್ರೀಯ ಪ್ರವೃತ್ತಿ ಮಾಪನಗಳಲ್ಲಿ 1 ಲೆಕ್ಕ ಗ್ಯಾರಂಟಿಯಾಗಿ ಬರ್ತದೆ. ಅದು ಸರಾಸರಿ ಬರ್ಬೋದು, ಅಥವಾ ಮಧ್ಯಾಂಕ ಬರ್ಬೋದು, ಬಹುಲೆಕ್ಕನೂ ಬರ್ಬೋದು. ಆಮೇಲೆ ಮಧ್ಯಾಂಕವನ್ನು ಕಂಡುಹಿಡಿತಕ್ಕಂಥ ಲೆಕ್ಕ, ಸರಾಸರಿ, ಮಧ್ಯಾಂಕ, ಬಹುಲೆಕ್ಕದ ಸೂತ್ರಗಳು ಕೂಡ ನಿಮಗೆ ನೆನಪಿರಲಿ. ಇದು ಬಹುಲೆಕ್ಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಲೆಕ್ಕ. ಇದು ಸರಾಸರಿ ಮೇಲೆ ಇರ್ತಕ್ಕಂಥ ಇನ್ನೂ 2 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಇದು ಮಧ್ಯಾಂಕದ ಮೇಲೆ ಇರ್ತಕ್ಕಂಥ ಲೆಕ್ಕ ಇತ್ತು. ಇನ್ನು ಇದು ಕೂಡ ಮಧ್ಯಾಂಕದ ಮೇಲೆ ಇರ್ತಕ್ಕಂಥ ಲೆಕ್ಕ ಇದ್ದಾವೆ. ಸೊ ಬಹುಲೆಕ್ಕಗಳ ಲೆಕ್ಕಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದ್ದಾವೆ. ಇನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳ್ತಾರೆ. ಸೊ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಇರ್ತಕ್ಕಂಥ ಲೆಕ್ಕಗಳು. ಸೊ ನಿಮಗೆ ಇಲ್ಲಿಂದ 2 ಅಥವಾ 3 ಫಿಕ್ಸ್ ಆಗಿ ಬರ್ತದೆ. ನಿಮ್ಮ ಎಕ್ಸಾಮ್ಗಳಲ್ಲಿ √3 - 5, √5 + 3, 5 - √2, 3 + √11, √2, √3, √5, √7 ಇವುಗಳನ್ನು ನೀವು ಬೈಪಟ್ ಮಾಡಿದರೂ ನಡೀತದೆ. ಯಾಕಂದರೆ ಬಾಹೆಟ್ ಮಾಡಲೇಬೇಕು. ಯಾಕಂದರೆ 2 ಅಥವಾ 3 ಅಂಕಗಳು ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಫಿಕ್ಸ್ ಆಗಿ ಇಲ್ಲಿ ಸಿಗ್ತಾ ಇದ್ದಾವೆ. ಇಲ್ಲಿಂದ ನೀವು ಹೊಟ್ಟೆ ಹೊರಗಡೆ ಹೋಗಬಾರ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತಗಳನ್ನು ಕಂಡುಹಿಡಿಯೋದು. ಈ ಸಮಾಂತರ ಶ್ರೇಣಿ ನೋಡ್ಕೊಡ್ರಿ. 5 + 8 + 11 10 ಪದಗಳ ಮೊತ್ತ, 5 + 10 + 15 20 ಪದಗಳ ಮೊತ್ತ. ಓಕೆನಾ. ಆಮೇಲೆ ಇಲ್ಲಿ 2, 6, 10, 14 11ನೇ ಪದಗಳ ಮೊತ್ತ, 1 + 5 + 9 + 13 50ನೇ ಪದಗಳ ಮೊತ್ತ. ಸೊ ಪದಗಳ ಮೊತ್ತವನ್ನು ಕಂಡುಹಿಡಿತಕ್ಕಂಥನ್ನು ಕೂಡ ರೂಢಿಸ್ಕೊಡ್ರಿ. ಇನ್ನು ವರ್ಜಿಸುವ ವಿಧಾನದಿಂದ ಲೆಕ್ಕಗಳನ್ನು ಬಿಡಿಸೋದು ಖಂಡಿತವಾಗಿ ಇದು ಬಹಳ ಈಸಿ ಅದ. ಸೊ ನೀವು 2 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. x + y = 14, x - y = 4, x + 3y = 9, 2x - y = 4, 3x - 2y + 2, 5x + 3y = 22. ಇವೆಲ್ಲ ವರ್ಜಿಸುವ ವಿಧಾನದಿಂದ ಲೆಕ್ಕಗಳನ್ನಿದ್ದಾವೆ. ಸೊ ಚೆನ್ನಾಗಿ ಇವುಗಳನ್ನು ಬಿಡಿಸಿದ್ದಾದರೆ ಸೊ ಹೆಚ್ಚು ಅಂಕಗಳನ್ನು ನೀವು ಏನು ಮಾಡ್ತೀರಿ ಸ್ನೇಹಿತರೆ, ಪಡಿತೀರಿ. ಇನ್ನು ಇದು ಒಂದು ಲೆಕ್ಕ ಬರ್ತದೆ, 2x - 3y = 8, 2k - 4 + x - ky = k + 3 ಅದ. ಈ ಸಮೀಕರಣವನ್ನು ವರ್ಜಿಸುವ ವಿಧಾನದ ಮೂಲಕ k ನ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ಬರಲಿಕ್ಕೆ ಕೇಳ್ತಕ್ಕಂಥದ್ದು. ಇದು ಕೂಡ 2 ಮಾರ್ಕ್ಸ್ ಕ್ವಶನ್ಸು. ಇಲ್ಲಿಂದನೂ ಕೂಡ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು 100% ಆಗಿ ಇಲ್ಲಿಂದ ಅಂಕಗಳು ಬರ್ತವೆ. ಇನ್ನು ಮೂಲಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳು, ಅಪವರ್ತನ ವಿಧಾನದಿಂದ ಮೂಲಗಳ ಲೆಕ್ಕಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳನ್ನು ನೋಡ್ಕೊಡ್ರಿ. ಇವೆಲ್ಲವುಗಳು ನಿಮ್ಗೆ ಏನಿದಾವಪ್ಪ ಅಂದ್ರೆ
ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳೇ ಇದಾವೆ. ಬಿಂದುಗಳ ನಡುವಿನ ದೂರ ಕಂಡುಹಿಡಿತಕ್ಕಂಥದ್ದು. ಸೊ ಯಾವೆಲ್ಲ ಬಿಂದುಗಳನ್ನು ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಇವುಗಳ ಬಿಂದುಗಳು ಕೂಡ ನಿಮ್ಗೆ ಏನಾಗ್ತಪ್ಪ ಅಂದರೆ ಎಕ್ಸಾಮಲ್ಲಿ ತುಂಬಾ ಅಂಕಗಳನ್ನು ತಂದು ಕೊಡ್ತಾವೆ. ಇನ್ನು ನಿರ್ದೇಶಾಂಕಗಳ ಬಿಂದುಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ಸೊ ನೋಡ್ಕೊಡ್ರಿ 3, 8, 4, 7 ಅನುಪಾತ 2, 3 -3, 4 -7, 6 ಅನುಪಾತ 1, 2 ಇವೆಲ್ಲ ಏನಿದಾವಪ್ಪ ಅಂದ್ರೆ ನಿರ್ದೇಶಾಂಕಗಳ ಬಿಂದುಗಳ ಲೆಕ್ಕಗಳಿದಾವೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದ್ರದ್ದು ಕೂಡ ನೀವು ಸ್ಕ್ರೀನ್ಶಾಟ್ ಬೇಕಾದರೆ ತೊಗೊಳ್ಬೋದು. ಟ್ರಿಗ್ನೋಮೆಟ್ರಿ ಮೇಲೆ ಇರ್ತಕ್ಕಂಥ ಲೆಕ್ಕಗಳಿದ್ದಾವೆ. ಸೊ 100% ಆಗಿ ನೀವು ಏನು ಮಾಡ್ಬೋದು, ಟ್ರಿಗ್ನೋಮೆಟ್ರಿ ಲೆಕ್ಕಗಳನ್ನು ಆರಾಮಾಗಿ ಬಿಡಿಸಿ ನೀವು ಸ್ಕೋರ್ಗಳನ್ನು ಮಾಡ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಇದನ್ನೆಲ್ಲನೂ ಕೂಡ ನೀವು ಏನು ಮಾಡ್ಬೋದು, ಬಿಡಿಸ್ಕೊಳ್ಬೋದು. ಇಲ್ಲಿಂದನೂ ಕೂಡ ನಿಮ್ಮ ಪರೀಕ್ಷೆಗೆ 100% ಆಗಿ ಅಂಕಗಳು ಬಂದೇ ಬರ್ತಕ್ಕಂಥ ಲೆಕ್ಕಗಳು. ಸೊ ಇವೆಲ್ಲ ಏನಾಗಿತ್ತಪ್ಪ ಅಂದರೆ ಟ್ರಿಗ್ನೋಮೆಟ್ರಿ ಲೆಕ್ಕಗಳು ಇತ್ತು. ಸೊ ಈ ಟ್ರಿಗ್ನೋಮೆಟ್ರಿ ಲೆಕ್ಕಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬಿಡಿಸಬೇಕಾಗಿತ್ತು. ನಾನು ಕೂಡ ಟ್ರೈ ಮಾಡ್ತೀನಿ, ಯಾಕೆಂದರೆ ಕ್ವಶನ್ಸ್ಗಳನ್ನು ನಿಮ್ಮ ಪರೀಕ್ಷೆಗೆ ಸರಣಿ ಆಗಿರ್ಬೋದು, ಪೂರ್ವ ಸಿದ್ಧತೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಜೊತೆಗೆ ಆ್ಯಸ್ ವೆಲ್ ಆಸ್ ನಿಮಗೆ ರಾಜ್ಯ ಮಂಡಳಿಯ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆ ಒಂದರಲ್ಲಿಯೂ ಕೂಡ ಈ ಪ್ರಶ್ನೆಗಳು ನೀವು ಕಾಣ್ತೀರಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಮಹತ್ತಮ ಘಾತವನ್ನು ಸೂಚಿಸೋದು ಹೈಯೆಸ್ಟ್ ಇರೋದು 4. ಸೊ 4 ಬರ್ತದೆ. ಇಲ್ಲಿ 5 ಬರ್ತದೆ. ಏನೂ ಇಲ್ಲ ಅಂದ್ರೆ 1 ಇರ್ತದೆ. ಓಕೆನಾ. ಇದು 5 ಇದೆ, ಇದು 0 ಬರ್ತದೆ. ಸೊ ಇದು ಕೂಡ ನಿಮಗೆ ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು ರೇಖಾತ್ಮಕ ಯಾವುದು, ವರ್ಗ ಯಾವುದು, ಘನ ಯಾವುದು. ಸೊ ಈ ಕೋಷ್ಟಕ ನೆನಪಿಟ್ಕೋಬೇಕು. ರೇಖಾತ್ಮಕ ಡಿಗ್ರಿ 1, ವರ್ಗದ 2, ಘನದ 3 ಅದಕ್ಕಿರ್ತಕ್ಕಂಥ ಲೆಕ್ಕಗಳಿದ್ದಾವೆ. ಇದನ್ನು ಕೂಡ ನೋಡ್ಕೊಡ್ರಿ. ಇಲ್ಲಿಂದ 1 ಮಾರ್ಕ್ಸ್ ನಿಮಗೆ ಬಂದೇ ಬರ್ತದೆ. ಶೂನ್ಯತೆಗಳ ಸಹಗುಣಕಗಳ ಸಂಬಂಧ ವರ್ಗದಲ್ಲಿ ಹೇಗಿದೆ, ಘನದಲ್ಲಿ ಹೇಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕನೇ ಇತ್ತು. ಶೂನ್ಯತೆಗಳ ಮೂಲಕ ವರ್ಗ ಸಮೀಕರಣ ಬರೆಯುವ ಸಾಮಾನ್ಯ ರೂಪ ಇದೆ, ಇದು ನೋಡ್ಕೊಡ್ರಿ. ಆಮೇಲೆ ಮೊಸ ಮತ್ತು ಲಸಗಳನ್ನು ಕಂಡುಹಿಡಬೇಕಾದ್ರೆ ಸೂತ್ರ A × B = H × L ಅಂತಕ್ಕಂಥದ್ದು. ಮೊಸ ಇಂಟು ಲಸ ಲಸ ಇಂಟು ಮೊಸ ಅಂತಕ್ಕಂಥದ್ದೇ ಬರ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ರೇಖಾತ್ಮಕ ಸಮೀಕರಣಗಳಲ್ಲಿ ಇದು ಕೂಡ 1 ಮಾರ್ಕ್ಸ್ ನಿಮಗೆ ಗ್ಯಾರಂಟಿಯಾಗಿ ತಂದು ಕೊಡ್ತದೆ. A1 / A2 ಈಸ್ ನಾಟ್ ಈಕ್ವಲ್ ಟು B1 / B2 ಅಂದರೆ ಪರಸ್ಪರ ಛೇದಿಸ್ತವೆ, ಅನನ್ಯ ಪರಿಹಾರ. A1 / A2 = B1 / B2 = C1 / C2 ಪರಸ್ಪರ ಐಕ್ಯವಾಗ್ತವೆ, ಅಪರಿಮಿತ ಪರಿಹಾರ ಅನ್ನೋದನ್ನು ಕೂಡ ನೀವೇನು ಮಾಡ್ಬೋದಾಗಿತ್ತು, ಬರಿಬೋದಾಗಿತ್ತು. ಸೊ ಇಲ್ಲಿಂದನೂ ಕೂಡ ನಿಮಗೆ ಲೆಕ್ಕಗಳು ಬರ್ತವೆ. ಚೆನ್ನಾಗಿ ಅದನ್ನು ನೋಡ್ಕೊಡ್ರಿ. 1 ಮಾರ್ಕ್ಸ್ ಅಂದ್ರೆ 100% ಆಗಿ ಇಲ್ಲಿಂದ ಕೇಳ್ತಾರೆ. ಇನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಿದ್ದಾರೆ, ಶೋಧಕ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಅದ. ಓಕೆನಾ. ನೆಕ್ಸ್ಟ್ ಮೂಲಗಳ ಸ್ವಭಾವಗಳು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಇವು ಮೂಲಗಳ ಸ್ವಭಾವವನ್ನು ಹೇಳ್ತಕ್ಕಂಥ ಲೆಕ್ಕ. ಇದು ಕೂಡ 100% ಆಗಿ ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥದ್ದು. ಸಾಮಾನ್ಯ ರೂಪ, ಸಮಾಂತರ ಶ್ರೇಣಿದು ಹೇಗಿರ್ತದೆ, ಪದ ಕಂಡುಹಿಡಿಯುವ ಸೂತ್ರ, ಮೊತ್ತ ಕಂಡುಹಿಡಿಯುವ ಸೂತ್ರ. ಇವು ಮೂರುಗಳು ಕೂಡ ನಿಮಗೆ ಕಾಮನ್ ಆಗಿ ಗೊತ್ತಿದ್ರು ಕೂಡ 2 ಮಾರ್ಕ್ಸ್ ಆಗಿ ನೀವು ಏನು ಮಾಡ್ತೀರಿ, ಅಲ್ಲಿ ಆರಾಮಾಗಿ ಸ್ನೇಹಿತರೆ ಪಡಿತೀರಿ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮೂಲ ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಇರುವ ದೂರ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಇದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು, ಆರಾಮಾಗಿ ಬಿಡಿಸ್ಬೋದು. 2 ಬಿಂದುಗಳ ನಡುವಿನ ದೂರ, ಭಾಗ ಪ್ರಮಾಣ ಸೂತ್ರ, ಇದು ಇಂಪಾರ್ಟೆಂಟ್ ಅದ. ಆಮೇಲೆ ಮಧ್ಯ ಬಿಂದು ನಿರ್ದೇಶಾಂಕ ಕಂಡುಹಿಡಿಯೋ ಸೂತ್ರ, ಇದನ್ನು ಕೂಡ ಕಲ್ಕೊಂಡು ಹೋಗಿ. ಇನ್ನು ತ್ರಿಕೋನ ಮಿತಿ ಇದೆ, ಟ್ರಿಗ್ನೋಮೆಟ್ರಿ. ಈ ಕಾಲಮ್ ನಿಮಗೆ ಗೊತ್ತಿದ್ರೆ ಖಂಡಿತವಾಗಿ ಗೊತ್ತಾಗ್ತದೆ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಸೊ ಸೈನ, ಕಾಸ, ಟ್ಯಾನ, ಕಾಟ ಇದ್ದಾವೆ, ಸಾಕಿದ್ದಾವೆ. ಸೊ ಇವೆಲ್ಲವುಗಳನ್ನು ನೋಡ್ಕೊಡ್ರಿ. ಇಲ್ಲಿಂದ ನಿಮ್ಗೆ ಏನಾಗ್ತಪ್ಪ ಅಂದ್ರೆ ಅಂಕಗಳು ಖಂಡಿತವಾಗಿ ಬರ್ತವೆ. ಈ ಚಾರ್ಟ್ ನಿಮ್ಮ ಪುಸ್ತಕದಲ್ಲಿದೆ, ನೀವುಗಳು ಈ ಥರ ಮಾಡ್ಕೊಳ್ಬೋದು. ಓಕೆನಾ. ಸೊ ಇಲ್ಲಿಂದನೂ ಕೂಡ ನೀವು ಮಾರ್ಕ್ಸ್ಗಳನ್ನು ಆರಾಮಾಗಿ ಪಡಿತೀರಿ. ಇನ್ನು ವೃತ್ತದ ಮೇಲೆ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ, ವೃತ್ತದ ಪರಿಧಿ ಕಂಡುಹಿಡಿಯುವ ಸೂತ್ರ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ಕಂಸ, ಇವೆಲ್ಲ ನಿಮಗೆ ಏನಾಗ್ತವಪ್ಪ ಅಂದರೆ ಖಂಡಿತವಾಗಿ ಅಂಕಗಳು ಬರ್ತವೆ. ಇಲ್ಲಿಂದ 1 ಮಾರ್ಕ್ಸ್ ಕೇಳ್ತಾರೆ. ಸಿಲಿಂಡರ್, ಶಂಕು, ಗೋಳ, ಓಕೆನಾ, ಅರ್ಧ ಗೋಳ, ಇವೆಲ್ಲವೂ ನೋಡ್ಕೊಡ್ರಿ. ಈ ಚಾರ್ಟ್ ಅಂತೂ ಇಂಪಾರ್ಟೆಂಟ್ ಅದ. ವಕ್ರ ಮೇಲ್ಮೈ, ಪೂರ್ಣ ಮೇಲ್ಮೈ, ಘನಫಲ, ಇಲ್ಲಿಂದ ನಿಮಗೆ 1 ಮಾರ್ಕ್ಸ್ ಆರಾಮಾಗಿ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಅದ. ಇನ್ನು ಸಂಖ್ಯಾಶಾಸ್ತ್ರದಲ್ಲಿ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವ ಸೂತ್ರ, ಅಂದಾಜು ಸರಾಸರಿ, ಹಂತ ವಿಚಲನ ವಿಧಾನದಿಂದ ಮಧ್ಯಾಂಕ, ಬಹುಲಕಗಳನ್ನು, ಸಂಭವನೀಯತೆಗಳನ್ನು ನೋಡ್ಕೊಂಡೋಗಿ. ಇದು 3 ನಾಣ್ಯ. ಸೊ ಇದೇ ತನ್ನಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತವೆ ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್.